ನಾನು ಇಟ್ಟು ಬಂದು ಬಿಡ್ತಿದ್ದೆ ತಂಬಿಗೆನ. ಬಹಳ ಮಂದಿ ಅಲ್ಲೇ ಹೋಗೋದು, ಹಣ್ಣಿ ಬಡ್ಕೊಂಡು ಅನುಭವಿಸಿದ ಘಟನೆಯನ್ನ ಅಮೇರಿಕಾದಾಗ ಜನರಿಗೆ ಹೇಳೋದು ಬಿದ್ದು ನಿಮಗೆ ಸಂದಾಸ ಐತೆ, ಡೈಲಾಟಿಸ್ ಐತಿ, ಇಷ್ಟು ಗದ್ದದಾವಲ್ಲ ಅಂತ ಹೇಳಿ. ಸ್ನೇಹಿತರೆ, ಅದಕ್ಕೆ ಜೀವನಾನುಭವ ನಮಗೆ ಬಹಳ ಶಕ್ತಿಯನ್ನು ಕೊಡ್ತದೆ. ಮಕ್ಕಳಿಗೆ ಜೀವನ ಹಳ್ಳಿಯಾಗ ಕರ್ಕೊಂಡು ಹೋಗಿ, ಹಳ್ಳಿ ಆಟ ಆಡಿಸ್ರಿ. ಪುಣ್ಯವಂತರು ನೀವು ಬೆಂಗಳೂರಾಗಿರೋ ಪುಣ್ಯ ಅನ್ಕೋಬೇಡಿ. ಎಲ್ಲ ಬೆಂಗಳೂರಿಗೆ ಅಡ್ಡಾಡಿದವರು ಬೆಂಗಳೂರು ದಿನ ಹೋಗ್ಬೇಕು. ಇಡೀ ಟ್ರೇನ ಬೆಂಗಳೂರು ಬಂದಿರ್ತೈತಿ. ನಿಮ್ಗೆ ನಮ್ಮ ಮಹಾಮನೆ ನೋಡ್ತಿರ್ತೀವಿ ನಾವು. ಈ ಕಡೆಯಿಂದ ಟ್ರೈನ್ ಹೋದ್ರೆ ಬೆಂಗಳೂರು ಅಂದ್ರೆ ಒಂದು ಸೂಟ್ ಕೇಸ್ ಹೆಗಲಿಗೆ ಒಂದು ಸೆಲ್ ಹಾಕಿ ಸ್ಟೇಷನ್ ಬೆಂಗಳೂರು ಖುಷಿ. ನೀವು ಬೆಂಗಳೂರು ಟ್ರೈನ್ ಅದ ಖುಷಿ. ನಮ್ಗೆಲ್ಲ ಬಸ್ಸು ನಿಮ್ಗಿಂತ ಭಾಳ ಸರಿ ಬೆಂಗಳೂರು ಬರೀ 3 ತಾಸಿನ ಹೋಗ್ತೀವಿ ನನ್ನ ಕಾರಣ ಬೆಂಗಳೂರಿಗೆ. ಭಾಳ ಅಂದ್ರೆ 4 ತಾಸು ಹೈಲೈಟ್ ಬಿದ್ದ್ಬಿಡ್ತೀವಿ. ಆದ್ರೆ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಭಾಷೆ ಸುಧಾರಿಸ್ತು, ಅಲ್ಲಿ ಜನರ ಹಾಸ್ಯ ನಮ್ಗೆ ಗಮನಕ್ಕೆ ಬಂತು. ಎಂತೆಂತ ಅನುಭವ ರೀ. ಅದಕ್ಕೆ ದೇಶ ತಿರುಗು, ಕೋಶ ಓದು ಅನ್ನೋ ಸುಳ್ಳ ತಾಯಿಯಂದ್ರ ಓದೋದ್ ಕಲೀರಮ್ಮ. ಟಿವಿ ನೋಡ್ರೆ ಬರೋದಿಲ್ಲ. ಇವತ್ತು ನಮ್ಮ ಪುಣ್ಯ ಎಂತೆಂತ ಇವತ್ತ ನಿಲುಕದ ನವನಕ್ಷತ್ರಗಳು ಅಂತ ಟಿವಿ 9 ಇವತ್ತ ಒಂದು ಅವಾರ್ಡ್ ಫಂಕ್ಷನ್ ಇತ್ತು 5 ಗಂಟೆಗೆ. ಹೌದಾ? ಆದ್ರೆ ಅವಾರ್ಡ್ ಕೊಡಕ್ ನಾನು ಕರೆದಿದ್ರು. ನಾ ಇಲ್ಲಿ ಕಾರ್ಯಕ್ರಮ ಇರೋದಕ್ಕೆ ಇವತ್ತು ಆ ಶೂಟಿಂಗ್ ಹೋಗಿಲ್ಲ. ಹಿಂಗಾಗಿ ಇವತ್ತು ನನ್ನ ಎಪಿಸೋಡ್ ಇಲ್ಲ. ಸೀರಿಯಲ್ ನೋಡಂಗಿಲ್ಲ. ನಾನು ಸೀರಿಯಲ್ ಪಾಕ್ ಮಾಡಿದವರಿಗೆ ಅವಾರ್ಡ್ ಕೊಡ್ತೀನಿ. ಹೌದಾ? ಅವ್ರು ನೋಡಿರಂಗಿಲ್ಲ ಸೀರಿಯಲ್. ಅವ್ರು ಯಾರು ಇಲ್ಲ. ನಮ್ಮ ಮನೆಗೆಲ್ಲ ನಾವು ಬರ್ತಿದ್ವಿ ಕರ್ಕೊಂಡು ಹೋಗ್ಬೇಕಿಲ್ಲ ಅಂತ ನಮ್ಮ ಮನೆ. ನಾನು ಸೀರಿಯಲ್ ಅಂದ್ರೆ ದೇಶ, ನಾ ಬೈತೀನಿ ಸೀರಿಯಲ್. ಅವರೆಲ್ಲ ಅವಾರ್ಡ್ ಇಸ್ಕೊಂಡವ್ರು, ನೀವು ಸೀರಿಯಲ್ ಬೈತೀರಾ, ನಮ್ಗೆ ಅವಾರ್ಡ್ ಕೊಡೋ ಪರಿಸ್ಥಿತಿ ಬಂದು ನೋಡ್ರಿ ನಿಮ್ಗೆ ಅಂತ ಬೈತಿರ್ತಾರೆ. ನನಗೆ ಕರೆಕ್ಟ್ ಐತವ, ನಿಮ್ದ ಶಾಪ್ ಇದು ಅಂತ ಅಂತಿರ್ತೀನಿ ನಾನು. ಅದಕ್ಕೆ ಸೀರಿಯಲ್ ನೋಡ್ತೀರಿ, ಹಾಗೆ ಆಗಲ್ಲ ಅಡಿಗೆ ಹೊಸ ರುಚಿ ಅಂತ ಬರ್ತೈತಿ. ಆದ್ರೆ ಈ ಹೊಸ ರುಚಿ ಕಲ್ತು ಮಾಡಿ ಗಂಡಂದ್ರಿಗೆ ಯಾರ ಬಡಿಸಿರಿ ನಮ್ಮ ಸ್ವಲ್ಪ ಕೈ ಮೇಗೆತ್ತಿರಂತ ಪುಣ್ಯಾತ್ಮ ತೆರಿದ್ರ ಶಬಾಷ್. 1 2 ಕೈ ಎತ್ಬಿಟ್ರು, 3 4 5 ಅಬ್ಬಾ ವೆರಿ ಗುಡ್. ಮಧ್ಯಾಹ್ನ 1 ಗಂಟೆಗೆ ಏನು ಬರ್ತಾವ ಎಲ್ಲಾ ಚೆನ್ನಾಗಿ ಹೊಸ ರುಚಿ ಬರ್ತೈತೆ. ಹೌದಾ? ಮತ್ತೆ ಗಣಮಕ್ಳು ಕೈ ಎತ್ಬೇಡ್ರು, ಹೆಣ್ಮಕ್ಳು ಕೈ ಹಾಕಿ ಅವ್ರು ಸ್ವಲ್ಪ ಇರ್ತಾರೆ ಕೈ. ವೆರಿ ಗುಡ್. ಸುಮಾರು 10-12 ಜನ ಸಿಕ್ಕರಪ್ಪ. ಇವ್ರು ಮಾಡಿದ್ದ ಮುಂದೆ ಬದುಕಿದವ್ರ ಗಂಡಂದ್ರು ಅಂಟ ಮನೇಲಿ ಯಾರು ಆಗಿರನಪ್ಪ. ಅವರು ಆ ಕಲ್ಯಾಣ ಕರ್ನಾಟಕದಾಗ, ಹೈದರಾಬಾದ್ ಕರ್ನಾಟಕದಾಗ ಹುಟ್ಟು ಅಡಿಗೆ ಮಾಡಿದ್ರೆ ಟಿವಿಯಾಗ ನೋಡಿ ಕಲಿತೀರ. ಏನ್ ಕಲಿಸ್ತಾವ ಮಣ್ಣವು. ಶರಣ ಬಸಪ್ಪನ ಜಾತ್ರೆಯಾಗ ಸ್ವಾಮಿಗಳು ಅಡಿಗೆ ಮಾಡಿಸಿರ್ತಾರ ನೋಡ್ರಿ ನೀವು. ಅನ್ನನ ಕೋಣ್ಯಾಗ ಕೊಟ್ಟಿರ್ತಾರ, ಸಲಿಕೆಲೆ ಬೆಳಿ. ಈಗತ್ತು JCB ಬೆಳೆಯಕತ್ತಾರ, JCB ತಂದು ಹಾಕ್ತಾರಿಲ್ಲ. ಅಷ್ಟನ್ನ ಒಬ್ಬರು ಹಿಂಗ್ ನೈಸಾಗಿ ಬೆಂಗಳೂರು ಬೆಳಿಸ್ತೀನಿ ಸಾಧ್ಯ. ಕುಕ್ಕರ್ನಾಗ ಸೀಟಿ ಹೊಡೆದ್ಮೇಲೆ ಹಿಂಗ್ 2 ತುತ್ತು ಮುತ್ತು ಕೊಟ್ಟಿಡ್ತಾವ. ಉಣ್ಣಂಗಿಲ್ಲ. ನಮ್ಮ ಮಕ್ಕಳು ಉಣ್ಣಂಗಿಲ್ಲ ಅಂತಿರ್ತಾರೆ ಕೆಲವರು ಮಕ್ಕಳು. ಯಾಕೆ ಉಣ್ಣಂಗಿಲ್ಲ ಅಂದ್ರ ಅದು ಒಂದು ಗುಂಡಿಯನ್ನು ಕುಂದಿರಿಸಿ ತಿನ್ನಿಸ್ತಿದ್ವಿ, ಅದು ತಿನ್ನಂಗಿಲ್ಲ. ಹುಡುಗ್ರ ಜೊತೆಗೆ ಬಿಡೋದನ್ನ, ಓಡಿ ಹುಡುಗ್ರ ಜೊತೆಗೆ ನಾವೆಲ್ಲ ಪಂಕ್ತಿ ಅಂತ ಮಾಡ್ತಿದ್ವಿ. ನೀಡ್ಕೊಂಡು ಮಾಳಿಗೆ ಮೇಲೆ ಬೈಲಾಗ ಎಲ್ಲಾರು ಕುಂತ ಅವ್ರು ನಮಗ್ ಹಾಕೋದು. ನಾವು ಅವ್ರು ಎಷ್ಟೆಷ್ಟು ಉಳ್ತಿದ್ವಿ. ಸಮಾರಂಭದಾಗ ಪುರಾಣ ಮಂಗಳದಾಗ ಎಷ್ಟೆಷ್ಟು ಉಳ್ತೀವಿ. ಹುಬ್ಳಿ ಉದಯ ಹುಡುಗಿ ಕರ್ಕೊಂಡ್ ಬಂದಿದ್ದೆ ನಾನು. ಆಕಿ ನಮ್ಮ ಕೊಪ್ಪಳ ಜಾತ್ರೆ ಅನ್ನದ ರಾಶಿ ನೋಡಿ, ಮೈ ಗಾಡ್ ಇಟ್ ಇಸ್ ಮೌಂಟೇನ್ ಆಫ್ ರೈಸ್. ಇಷ್ಟು ರೈಸ್ ಯಾರು ತಿಂತಾರೆ? ಎರಡ ಪಂಕ್ತಿಗೆ ಮುಗಿತದೆ. ಸ್ವಾಮಿಗಳು ಒಳಗ್ ಕುಂತ ಮೌನವಾಗಿ ರೋಗಿಸ್ತಿರ್ತಾರೆ. ಏನ್ ಮಾಡೋದು ಈಡಾಗುವಂತಲ್ಲಪ್ಪ. ಸಾಂಬಾರ್ನ ತೊಳಗದ್ರಿ ಅದು ನೋಡಿ, ಮೈ ಗಾಡ್ ಇಟ್ ಇಸ್ ಎ ರೆಡ್ ವಾಟರ್ ಸ್ವಿಮ್ಮಿಂಗ್ ಪೂಲ್. ಸಾರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ. ನಿಮ್ಗೂ ಅಷ್ಟು ಬರಿ ಮಾಡಿದ್ರೆ ಡೈ ಮಾಡಿದ್ಬಿಡು. ಇತ್ತಾಗ ಬಾ ಗೊತ್ತಾಗತ್ತೆ. ಮೈನು ಸಹಿತ ಕೆಂಪಾಗಿ ಹೋಗ್ತಿದ್ದ. ಇಷ್ಟಿಷ್ಟು ಅಡಿಗೆ ಮಾಡ್ತಾರ, ಇಷ್ಟಿಷ್ಟು ಉಂಟಾರ ಗೊತ್ತಾಗಲ್ಲ. ಯಾಕಂದ್ರೆ ಮಠದಾಗ ಇದು ಹೊರಗ ಊಟ ಹೋಗ್ತೈತ್ರಿ ಮಕ್ಕಳಿಗೆ. ನೀವು ಮನ್ಯಾಗ ಒಳ್ಟು ಕುಂದಿಸಿ ತಿರ್ಗ ಕಡೆ ಇಲ್ಲ ತುರ್ಕ ಅಂತಂದು ಅಮ್ಮ ನವರಂಬರೊಳಗ ತುರುಕಿದ್ರು ಅದು ತಿನ್ನಂಗಿಲ್ಲ. ಅಂತದ್ ಯಾಕ? ಸಂಘಕ್ಕೆ ಗೆಳೆಯರ ಕಂಪನಿ ಇಲ್ಲ. ಏನು ಕೆಲವರಂತೂ ಮುಂದೆ ಹುಡುಗ ಹಿಂದೆ ಉಳಿಸಿದವರು ಅಂತ ಹೋಗ್ತಿರ್ತಾರೆ. ಎಲ್ಲಿ ಜನ ಹೋಗ್ತಾರ? ನಾಯಿಕಲ್ ಗೀಕಲ್ ದಾಟಿ ಹೋಗಿರ್ತಾರೆ ಕೆಲವರು. ಹೇಳಿ ಯಾಗಿರು ಈ ಹುಡುಗಂತ್ರಿ ಉಳಿಸುವಂತ ಬಂದ್ವಿ. ಯಾವ್ದಾರ ಬಸ್ ಸಿಕ್ಕ ತಪ್ಪು ಹುಡುಗರು ಯಾಗಿರ್ತಾರೆ ಉಳಿಸುವಂತ ಬಿಡೋದಾರ ಕೆಲವರು. ಯಾಕೆ ಉಣ್ಣಂಗಿಲ್ಲ? ಜನರೊಳಗೆ ಉಣ್ಣೋದು ಕಲಿಸ್ರಿ ಮಕ್ಕಳಿಗೆ. ಇಷ್ಟ ಆಗುತ್ತೆ ನಿಮ್ ಕಂಡಿದೆ. ಅವ್ರಿಗೆ ನಮ್ ಗುಂಡಣ್ಣವ್ರು ಹೇಳಿದಂಗೆ ಲೇಜು ಕುರ್ಕುರೆ ತಿಂದು ಆ ಹುಡುಗರಿಗೆ ಅಪಿಟೈಟ್ ಅನ್ನೋದು ಹೋಗೈತೆ. ಸಮಾರಂಭದ ಉಣಿಸ್ಬೇಕು ಮಕ್ಕಳಿಗೆ, ದಣಿಸ್ಬೇಕು ಮಕ್ಕಳಿಗೆ. ಏನ್ ದಣಿತಾರ ನಿಮ್ಗಿಂತ ಪಡೆಯುವ ಹುಡುಗರು 3-4 ವರ್ಷ ಹುಡುಗರು ಎಷ್ಟು ವರ್ಷ ನಡೀತಿರ್ತಾವ. ಕನ್ನಡ ಮೀಡಿಯಂ ಶಾಲೆಗೆ ಹೋಗೋಣ ಹೆಂಗಿದ್ವಿ. ಅದಿವೈ ಇಲ್ಲ ಮಾಡಕ್ ಸ್ಕೆಲಿಟನ್ ತೋರ್ಸಕ್ ಮಾಸ್ತರ್ ಕೆಲ್ಕತ್ತ ಪ್ರಾಣೇಶ ಹಂಗೆ ಬಿಚ್ಚಿದ ಅಂತಿದ್ರು. ನಿಂತ ಹೊಟ್ಟೆ ಒಳಗೆ ಹಾಕೊಂಡ್ಬಿಟ್ಟಂದ್ರೆ ಓಸಿಗೆಲ್ಲ ನನವ ತೋರಿಸ್ತಿದ್ರು. ಅದನ್ನ ನೋಡಿ ಹುಡ್ರೆಲ್ಲ ಬರೆದು ಪಾಸ್ ಆದ್ರು. ನಾ ತೋರಿಸ್ದೇ ಫೇಲ್ ಆಗಿದೆ. ಸಂಜೆ
ನಮ್ಮ ಕಾಲಕ್ಕೆ ಸ್ಕೆಲಿಟನ್ ಮಾಸ್ತರ್ ನಂಗೆ ವಿಚಾರ ತೋರಿಸ್ತಿದ್ದ ಏನೂ ಇರ್ತಿದ್ದಿಲ್ಲ. ಇದು ಎಲಬು, ಇದು ಮೊಣಕೈ, ಇದು ಕಾಲು. ಎಂತ ಸಾಲಿ, ಎಂತ ಊಟ. ನಾಗರ ಪಂಚಮಿ ನಾವು ಉಂಡಿ ಮಾಡಿ ಸಣ್ಣ ಮನೆ ನಮ್ದು ಮುಚ್ಚಿಟ್ರ ಹೊಯ್ಕೊಂಡ್ರೆ ಸಿಗ್ತಿದ್ದಿಲ್ಲ ಉಂಡಿ ಎಲ್ಲಿ ತರ, ಅಷ್ಟು ಗುಪ್ತವಾಗಿರ್ತಿದ್ವಿ. ಈಗ ಇಷ್ಟು ನೋಡು ಪುಸ್ತಗಿ ತಿನ್ನು ತಗೋ, ನಾ ಸೀರಿಯಲ್ ನೋಡ್ಬೇಕು. ಸೀರಿಯಲ್ ನೋಡ್ತಿದ್ದ ಮಕ್ಕಳಿಗೆ ಸೀರಿಯಲ್ ತಿನ್ನಿಸ್ತಾರೆ, ಹೌದಾ? ಅವು ತಿಂದು ಉದ್ಬಿಡ್ತಾವ. ಆದ್ರೆ ಮಕ್ಕಳಿಗೆ ಮನೆಯ ದೇಸಿ ಊಟವನ್ನ ಮಾಡ್ರಿ, ಅಡಿಗೆಯನ್ನ ನೀವ ಕಲಿಬೇಕವ. ನಮಗ್ ಹೇಳ್ಕೊಡ್ಬೇಕ ಉತ್ತರ ಕರ್ನಾಟಕದ ರೆಗಿ ವೆರೈಟಿ. ಎಳ್ಳು ಹಚ್ಚಿದ ರೊಟ್ಟಿ ಯಾವ ಮಾಸ್ತರ್ ಮಾಡ್ತೀರಿ? ಜನವರಿ ಬಂತು, ಎಳ್ಳ ಮಸಿ ಮಾಡ್ತೀರಿ. ಜಾತಿ ಯಾವ್ದು ಅದ ಟೈಮ್ಗೆ ನಮ್ಮೂರಿಗೆ ಒಬ್ಬ ಟಿವಿ ಆಂಕರ್ ಕರ್ಕೊಂಡು ಹೋಗಿದ್ದೆ. ನಮ್ಮ ಎಳ್ಳು ಹಚ್ಚಿದ ರೊಟ್ಟಿ ಅವ್ರಿಗೆ ಕೈಯಾಗಿ ಹಿಡಿದು ಫೋಟೋ ತಗೊಳಕತ್ತೀವಿ, ಸುಜಿ ರೊಟ್ಟಿ. ಯಾಕಂದ್ರೆ ನೋಡಿ ಒಂದೊಂದೇ ಎಳ್ಳು ಹೇಗೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ.